ಬಿಡೋಣ ಸರ್? 100%. ಓಕೆ. ಜೆನ್ಯೂನ್ ಇಲ್ಲ ಅಂದ್ರೆ ವಿಡಿಯೋನೇ ಬೇಡ ಸರ್. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಬೋಲ್ಟ್ಸ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಓಕೆ. ಒಂದ್ ಹೆಡ್ ಇರ್ಲಿ, ಒಂದ್ ಬೋರ್ ಇರ್ಲಿ, ಕಂಪ್ಲೀಟ್ಲಿ ಜಿನೇನು. ಒಂದು ಆಸೆ ಇರುತ್ತೆ, ಒಂದ್ ಕನ್ಸು ಇರುತ್ತೆ, ಒಳ್ಳೆ ಗಾಡಿ ತಗೋಬೇಕು ಅಂತ. ಒಳ್ಳೆ ಗಾಡಿ ಕೊಟ್ರೆ ನಮ್ಮವ್ರ ಬಾಂಡಿಂಗು ಚೆನ್ನಾಗಿರುತ್ತೆ, ಅವರಿಂದ ನಾವು ಅನ್ನ ತಿಂತೀವಿ. ಸೊ ಅವರು ಹ್ಯಾಪಿ ಅಂದ್ರೆ ನಾವು ಹ್ಯಾಪಿ ಇದ್ದಂಗೆ ನಾವು ಹೇಳ್ಕೊಡ್ತೀವಿ. ಯಾಕಂದ್ರೆ ಅದರಲ್ಲಿ ನಿಮ್ಗೆ 10,000 ಕಡಿಮೆ ಇದೆ ಅಂದ್ರೆ ಏನೋ ಒಂದು ಹೆಚ್ಚು ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಪ್ರೈಸ್ ಅಲ್ಲಿ ಕಡಿಮೆ ಇರುತ್ತೆ. ಆಗುತ್ತೆ 2,10,000 ಗಂಟನೂ ಮಾಡ್ಕೊಡ್ತೀನಿ. 2,10,000 ಕೂಡ ರಿವನ್ ಆಗಿರೋ ಕಿಲೋಮೀಟರ್ ಕೇಳಿಲ್ಲ ನೀವು, ಹೇಳಿ. ಬರೀ 3,000. ನಿಮ್ಗೆ ಏನೇ ಇಂಜಿನಲ್ಲಿ ಇಶ್ಯೂಸ್ ಬಂದ್ರೆ ವಾರಂಟಿ ಕೊಡ್ತಾರೆ. ಇದು ರೀಬಾರ್ನ್ ಪ್ಲಸ್ ಟಾಪ್ ಎಂಡ್ ಮಾಡಲು ಆ ಇಯರ್ ಅಲ್ಲಿ. ಅದ್ರ ಜೊತೆಗೆ ಇದು ಓಡಿರೋದು 3,700. ಸರ್ ನಮ್ಮಲ್ಲಿ ಕಲೆಕ್ಷನ್ ಸ್ಪೆಷಲಿ ಯಾವುದೇ ವಿಡಿಯೋ ತಗೊಂಡಿ ನೀವು, ನಮ್ಮಲ್ಲಿ ಸ್ಪೆಷಲಿ ಲೋ ಕಿಲೋಮೀಟರ್ ಓಡಿರೋಂಥದ್ದು ಜೆನ್ಯೂನ್ ವೆಹಿಕಲ್ಸ್. ಇದೇ ನಮ್ಮ ಹಂಟಿಂಗ್ 2025 ಮಾಡಲು, 1 ಮಂತ್ ಓಲ್ಡ್ ಸರ್. ಇದು 1 ಮಂತ್ ಓಲ್ಡ್. 2,33,000 ಆನ್ ರೋಡ್ ಕಾಸ್ಟ್ ವಿತ್ ಇದು ಪ್ಲಸ್ ಡಿಜಿಟಲ್ ಮೀಟರ್ LED. ಇದು 200 ಅಲ್ಲಿ ಟಾಪ್ ಎಂಡ್ ಮಾಡಲು. ಫೇವರೇಟ್ ಗಾಡಿ ನಾನು ಫಸ್ಟ್ ಶೋರೂಮ್ ಇಂದ ಇಳಿಸಿದಂತ ಅಪಾಚೆ ಸರ್. ಅವಾಗ ಆ ಜಮಾನದಲ್ಲಿ 160 ತಗೊಂಡಿದೆ. ತುಂಬಾ ಖುಷಿ ಕೊಟ್ಟ ಗಾಡಿ. ಸೊ ಇಲ್ಲೊಂದು ಅಪಾಚೆ ಸರ್. ಇದು ಅಪಾಚಿ ಬರೀ 130 ಕಿಲೋಮೀಟರ್ಸ್ ಓಡಿದೆ ಸರ್. KTM ಅಲ್ಲಿ 125 ಸೆಗ್ಮೆಂಟ್ ಅವೈಲೇಬಲ್ ಇದೆ ಸರ್. ಓಕೆ, 125. ಎಸ್. ಮೈಲೇಜ್ ಜೊತೆಗೆ ಇವತ್ತು ಸ್ವಲ್ಪ ಕ್ರೇಜ್ GT R15 ಸರ್. ಹೇಳಿ ಸರ್ ಡೀಟೇಲ್ ಈಗ. ಸರ್ R15 2022, 23, 22 ನೀವ್ ಏನ್ ಕೇಳ್ತೀರಾ ಕೊಡ್ತೀನಿ ಸರ್. ನನ್ನ ಕಲರ್ಸ್ ಹೇಳಿದ್ನಲ್ಲ ಅವೈಲೇಬಲ್ ಇದೆ. ಓಕೆ ಸರ್ ಶೋರೂಮ್ ಪೇಂಟ್ ಅಲ್ಲಿ ಇದೆ ಸರ್. ಒಂದು ಟೈರ್ ಇರ್ಲಿ, ಸ್ಪ್ರಾಕೆಟ್ ಪ್ರತಿಯೊಂದು ಜೆನ್ಯೂನ್ ಆಗಿದೆ. ಸೀಲ್ಡ್ ಇಂಜಿನ್ ಚೆನ್ನಾಗಿದೆ ವೆಹಿಕಲ್. ಇದು ಆಫರ್ ಪ್ರೈಸ್ ಅಲ್ಲಿ ಇದೆ ಸರ್. ನಿಮ್ಗೆ ಇದು ಫೈನಲಿ ಒಂದು 85,000 ರೇಂಜ್ ಆಗುತ್ತೆ. ಸರ್ ಯೂಸ್ಡ್ ಬೈಕ್ ಕಾರ್ಗಳದ್ದು ಮಾತ್ರ ವಿಡಿಯೋ ಮಾಡ್ತಾ ಇರ್ತಾರಲ್ಲ ಸರ್, ಯೂಸ್ಡ್ ಬೈಕ್ ಕೂಡ ವಿಡಿಯೋ ಮಾಡಿ. ಅದು ಕೂಡ ನಮಗೆ ಕ್ವಾಲಿಟಿ ಇರಬೇಕು, ಒಳ್ಳೆ ಪ್ರೈಸಿಂಗ್ ಅಲ್ಲೂ ಕೂಡ ಇರಬೇಕು, ಮತ್ತೆ ಜೆನ್ಯೂನ್ ಗಾಡಿ ಬೇಕು ಅನ್ನೋರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ನಮ್ಮ ಜೊತೆ ಸರ್ ಕೂಡ ಇದ್ದಾರೆ, ಅಂದ್ರೆ ಬಾಬು ಆಟೋ ಲಿಂಕ್ಸ್ ಪ್ರೊಪ್ರಿಯೇಟರ್. ಸರ್ ನಿಮ್ಮ ಶೋರೂಮು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ನಮಸ್ತೆ. ಬಾಬು ಆಟೋ ಲಿಂಕ್ಸ್, ಮಿಷನ್ ಹಾಸ್ಪಿಟಲ್ ಸರ್ಕಲ್, ಮಂಡಿ ಮೊಲ್ಲ, ಮೈಸೂರು. ಓಕೆ. ಏನ್ ಸರ್ ಇವತ್ತು ಏನ್ ಮಾಡೋಣ ಸರ್ ವಿಡಿಯೋ? ಕಸ್ಟಮರ್ಗೆ ಏನ್ ಬೇಕು ಅದೆಲ್ಲ ಕೊಡೋದ ಸರ್. ಓಕೆ. ಜೆನ್ಯೂನ್ ಆಗಿ ಮಾಡ್ಬಿಡೋಣ ಸರ್? 100%. ಓಕೆ. ಜೆನ್ಯೂನ್ ಇಲ್ಲ ಅಂದ್ರೆ ವಿಡಿಯೋನೇ ಬೇಡ ಸರ್. ಕಸ್ಟಮರ್ ನಾವೇನ್ ಹೇಳ್ತೀವಿ ಅದೇ ಕೊಡ್ತೀವಿ. ಫೇಕ್ ವಿಡಿಯೋ ಇಲ್ಲ, ಫೇಕ್ ಮಾತಿಲ್ಲ. ಓಕೆ. ಏನ್ ಹೇಳ್ತೀವಿ ಅದೇ ಕೊಡ್ತೀವಿ. ಜೆನ್ಯೂನ್ ಡಾಕ್ಯುಮೆಂಟ್, ಜೆನ್ಯೂನ್ ವೆಹಿಕಲ್, ಆಕ್ಸಿಡೆಂಟಲ್ ಫ್ರೀ, ಆಲ್ಮೋಸ್ಟ್ ಆಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ಸ್ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ನಿಮ್ಮ ಹತ್ರ 1 ತಿಂಗಳ ಹಳೆ ಗಾಡಿ ಕೂಡ ಬಂದಿದೆಯಲ್ಲ ಸರ್? ಅಬ್ಸಲ್ಯೂಟ್ಲಿ. ಎಷ್ಟು ಸರ್ ಇವತ್ತು? ಲೆಸ್ ಕಿಲೋಮೀಟರ್ ಅಂದ್ರೆ ಎಷ್ಟು ಸರ್? 10 ದಿವಸ ಹಳೆ ಗಾಡಿನೂ ಇದೆ ನಮ್ಮಲ್ಲಿ. 10 days ಓಲ್ಡ್. ಯಾವ್ದು ಸರ್ ಗಾಡಿ ಅದು? ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್. 10 days ಓಲ್ಡ್. ಎಷ್ಟು ಓಡಿದೆ ಸರ್ ಹಾಗಾದ್ರೆ ಅದು? ಬರೀ ನಿಮ್ಗೆ 400 ಚಿಲ್ಲರೆ ಓಡಿದೆ ಸರ್. ಓಕೆ, 400 ಚಿಲ್ಲರೆ ಅಷ್ಟೇ ಸರ್. ಮತ್ತೆ ಇವಾಗ ಗಾಡಿ ಯಾರೇ ಅದ್ರ ಜೊತೆಗೆ ಇನ್ನೊಂದು ಹೊಸ ಗಾಡಿ ಬಂದಿದೆ, CBZ ಎಕ್ಸ್ಟ್ರೀಮ್ 250. ಸರ್ ಅದು ಲಾಂಚ್ ಆಗಿ ಈಗ ಒಂದು 2-3 ಮಂತ್ಸ್ ಆಗಿರ್ಬೇಕಲ್ವಾ? ಎಸ್ ಸರ್. ಕಸ್ಟಮರ್ ಏನ್ ನೀಡ್ಬೇಕು ಎಲ್ಲ ಕೊಡ್ತೀವಿ ಸರ್ ನಾವು. ಅದು ಓಡಿರೋದು ಎಷ್ಟು ಕೇಳಲಿಲ್ಲ, 70 ಕಿಲೋಮೀಟರ್ಸ್ ಸರ್. ಅಂದ್ರೆ ಶೋರೂಮ್ ತಗೊಂಡು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಅವ್ರಾಗ್ಯಾರೆ. ಓಕೆ ಸರ್. ಮತ್ತೆ ಈಗ ಗಾಡಿ ಯಾರೇ ತಗೊಳ್ಳಿ ಸರ್, ಈಗ ಲೋನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ನಾವು ತುಂಬಾ ಕಡೆ ವಿಡಿಯೋ ಮಾಡಿರ್ತೀವಿ. ಸೊ ಡೌನ್ ಪೇಮೆಂಟ್ ಅದ್ರ ತುಂಬಾನೇ ಅಂದ್ರೆ ಮೇಜರ್ ಪಾರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಕಡಿಮೆ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಡೌನ್ ಪೇಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಇಲ್ಲಿ? ಸರ್ ಸಿಂಪಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಕಸ್ಟಮರ್ಸ್ಗೆ. ನೋಡಿ, ಜನ ಕಸ್ಟಮರ್ಸ್ ಬರ್ಲಿ ಅನ್ಬಿಟ್ಟು ಹೇಗ್ ಬೇಕಾದ್ರೂ ಹೇಳ್ತಾರೆ, ನಾವು 20,000 ರೂಪಾಯಿ ಕೊಡ್ತೀವಿ, 30,000 ಕೊಡ್ತೀವಿ ಅಂತ. ನಾನು ಹೇಳಕ್ ಹೇಳ್ಬೋದು ಸರ್, ಬಟ್ ಫೇಕ್ ಸರ್ ಅದೆಲ್ಲ. ನಿಮ್ಗೆ ಯಾವುದೇ ವೆಹಿಕಲ್ ಲೋನ್ ಮಾಡಿದ್ರು ಅಪ್ ಟು 70% ಲೋನ್ ಆಗುತ್ತೆ ಸರ್. ಅದರಲ್ಲಿ ಜೆನ್ಯೂನ್ ನಿಮ್ ಸಿವಿಲ್ ಇಶ್ಯೂ ಇರಬಾರ್ದು. ಓಕೆ. ಸೊ ಹಿಂಗಿದ್ರೆ ಲೋನ್ ಆಗುತ್ತೆ. 70% ಲೋನ್ ಆಗುತ್ತೆ, 30% ಡೌನ್ ಪೇಮೆಂಟ್ ಮಾಡಬೇಕು. ಇಷ್ಟಾದ್ರೆ ಕೆಲಸ ಆಗುತ್ತೆ ಸರ್. ಸರ್ ಇವಾಗ ಲೋನ್ ಅಂತ ಬಂದ್ರೆ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಆಗುತ್ತೆ ಅಲ್ಲ, ಯಾವ ರೀತಿ ಸರ್? ಯಾವ ಸಿಟೀಸ್ ಆಗುತ್ತೆ ಸರ್? ನಮ್ಮಲ್ಲಿ ನಿಮ್ಗೆ ಮೈಸೂರಿಂದ 120 ಕಿಲೋಮೀಟರ್ಸ್ ರೇಂಜ್ ಎಲ್ಲ ಆಗುತ್ತೆ. 120 ಕಿಲೋಮೀಟರ್ಸ್. ಬೆಂಗಳೂರು ಕೂಡ ಇನ್ಕ್ಲೂಡ್ ಆಗುತ್ತೆ? ಬ್ಯಾಂಗ್ಳೂರು ಆಗುತ್ತೆ. ಓಕೆ. ಎಸ್. ಈಗ ಮಂಡ್ಯ ಕಡೆ ಎಲ್ಲ ಲೋನ್ ಆಗಲ್ಲ ಅಂತ ಹೇಳ್ತಾರಲ್ಲ ಸರ್? ನಮ್ಮಲ್ಲಿ ಆಗುತ್ತೆ ಸರ್. ಮಂಡ್ಯ ಕಡೆ ಕೂಡ ಆಗುತ್ತೆ? ಮಂಡ್ಯ, ಮದ್ದೂರು ಇದು ಮಾಡ್ಕೊಡ್ತೀವಿ. ಓಕೆ. ಮಂಡ್ಯ, ಮದ್ದೂರು ಅಪ್ ಟು ಹಾಸನ ಮಾಡ್ತೀವಿ. ಹಾಸನ ಕೂಡ ಬರ್ತೀವಿ. ಅಂದ್ರೆ 120 ಕಿಲೋಮೀಟರ್ಸ್ ರೇಂಜ್? ಎಸ್ ಆಲ್ಮೋಸ್ಟ್. ಓಕೆ. ಅಕ್ಕಪಕ್ಕ ಇರೋಂತ ವಿಲೇಜ್ ಎಲ್ಲ ಸೇರುತ್ತೆ. ಈ ಕಡೆ ಚಾಮರಾಜನಗರ ಇರ್ಬೋದು, ಈ ಕಡೆ ಮಡಿಕೇರಿ ಇರ್ಬೋದು. ಓಕೆ. ಇಲ್ಲಿ ಚಾಮರಾಜನಗರ ಬಾರ್ಡ್ರು, ಈ ಕಡೆ ಮಡಿಕೇರಿ, ಈ ಕಡೆ ಮಂಡ್ಯ, ಮದ್ದೂರು. ಓಕೆ. ಆಲ್ಮೋಸ್ಟ್ ಆಲ್ ಈ ಕಡೆ ಮಳವಳ್ಳಿ, ಇದ್ರ ಒಳಗಡೆ ಎಷ್ಟೇ ಹಳ್ಳಿಗಳು, ವಿಲೇಜ್ಗಳು ಏನ್ ಬರುತ್ತೆ ಎಲ್ಲ ಮಾಡ್ತೀವಿ. ಓಕೆ ಸರ್. ಇವಾಗ ವಿಡಿಯೋ ಆಕ್ಚುಲ್ ಆಗಿ ಸರ್ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಸ್ಟಾಕ್ ಏನಿದೆ ತೋರಿಸ್ತೀವಿ, ಪ್ರೈಸ್ ಏನಿದೆ ತೋರಿಸ್ತೀವಿ, ಡೌನ್ ಪೇಮೆಂಟ್ ಏನಿದೆ ತೋರಿಸ್ತೀವಿ. ಬಟ್ ಇವತ್ತು ಸರ್ ಫಾರ್ ಎ ಚೇಂಜ್ ನಿಮ್ಮ ಕ್ವಾಲಿಟಿ ಇದೆ ಸ್ಟಾರ್ಟ್ ಮಾಡೋಣ ಸರ್.
ಎಸ್ ಬನ್ನಿ ಸರ್, ನಿಮ್ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಅಂದ್ರೆ ಚಂದಾದಾರರಿಗೆ ತೋರಿಸೋಣ. ಯಾಕಂದ್ರೆ ಯಾವುದೇ ಗಾಡಿ ತಗೋಬೇಕಾದ್ರೂ ಕೂಡ ಸರ್ ಮೊದಲು ಕ್ವಾಲಿಟಿ ಮೇಂಟೈನ್ ಆಗುತ್ತೆ, ಜೊತೆಗೆ ಜೆನ್ಯೂನಿಟಿ ಇರುತ್ತೆ. ಸೊ ಅದನ್ನೆಲ್ಲ ಕೂಡ ಫಸ್ಟ್ ತೋರಿಸೋಣ ಸರ್. ಎಲ್ಲಿ ಸ್ಟಾರ್ಟ್ ಮಾಡೋಣ ಸರ್ ಹಾಗಾದ್ರೆ, ಈಗ ಕ್ವಾಲಿಟಿ ವೈಸ್ ಅಂತ ಬಂದ್ರೆ? ಸರ್ ಕ್ವಾಲಿಟಿ ವೈಸ್ ಅಂತ ಬಂದ್ರೆ ನೀವು ಯಾವುದೇ ಕೈ ಇಟ್ರು ಎಲ್ಲಾ ಕ್ವಾಲಿಟಿ ವೈಸ್ ಇದೆ ಸರ್ ನಮ್ಮಲ್ಲಿ. ಓಕೆ, ಇದು ಸರ್ ಹಾಗಾದ್ರೆ ಎಸ್ 2023 ಮಾಡಲು. ಓಕೆ, 8000 ರಿವನ್ ಆಗಿದೆ. 8000. ಎಸ್ ವೆಹಿಕಲ್ ಬಹಳ ಚೆನ್ನಾಗಿದೆ. ನೋಡಿ ಸರ್, ನಾನು ಪ್ರೈಸ್ ಇಂದ ಒಂದ್ ಮಾತು ಹೇಳ್ತೀನಿ, ನನ್ನಿಂದ 10,000 ಕಡಿಮೆ ಕೊಡ್ಬೋದು ಯಾರು, ಅದನ್ನೇ ಕಂಪ್ಯಾರಿಟಿವ್ ಮಾಡಿ ವೆಹಿಕಲ್ ಅಲ್ಲಿ. ಯಾಕೆಂದ್ರೆ ಕಂಪನಿ ಟೈರ್ಸ್, ಕಂಪನಿ ವಾರಂಟಿ ಏನೇನಿರುತ್ತೆ ಎಲ್ಲ ನಾವು ಹೇಳ್ಕೊಡ್ತೀವಿ. ಯಾಕೆಂದ್ರೆ ಅದರಲ್ಲಿ ನಿಮ್ಗೆ 10,000 ಕಡಿಮೆ ಇದೆ ಅಂದ್ರೆ ಏನೋ ಒಂದು ಹೆಚ್ಚು ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಪ್ರೈಸ್ ಅಲ್ಲಿ ಕಡಿಮೆ ಇರುತ್ತೆ. ಓಕೆ, ದಟ್ ಈಸ್ ದ ಡಿಫ್ರೆನ್ಸಸ್. ಅಂದ್ರೆ ಕ್ವಾಲಿಟಿ ವೆಹಿಕಲ್ಸ್ ಡೆಫಿನೆಟ್ಲಿ ಸರ್. ಬಾಬು ಆಟೋ ಲಿಂಕ್ಸ್ ನೀವು ಎಲ್ಲಾದ್ರೂ ನೋಡ್ಕೋಬಹುದು. ಕ್ವಾಲಿಟಿನಲ್ಲಿ ಅಂದ್ರೆ ದೂಸರಾ ಮಾತಿಲ್ಲ. ಏನ್ ಹೇಳ್ತೀವಿ ಅದೇ ಕೊಡ್ತೀವಿ ಸರ್. ಸುಮ್ನೆ ಮಾತಾಡೋದೊಂದು ಕೊಡೋದೊಂದಿಲ್ಲ. ಮಾತಕ್ಕೆ ತಕ್ಕಂಗ್ ಪದಾರ್ಥ. ಇನ್ನೊಂದು ಮಾಡ್ಬಿಟ್ರಿ ಸರ್ ನೀವು, ಬಾಬು ಆಟೋ ಲಿಂಕ್ಸ್ ಬಂದ್ರೆ ಯಾವ ಸಿಕ್ಕಿಲ್ಲ ಅಂದ್ರೆ KA09 ನಮ್ಮ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಸಿಗುತ್ತಲ್ವಾ ಸರ್? ಸರ್ ಮೈಸೂರು ಅಂದ್ರೆ ಎಂಟೈರ್ ಕರ್ನಾಟಕಕ್ಕೆ ಒಂದು ಮೈಸೂರು ಪಾಕ್ ಅಂತಾನೆ ಒಂದು ಖುಷಿ. ಹೌದು, ಮೈಸೂರು ಅಂದ್ರೇನೆ ಒಂದು ಖುಷಿ. ಸೊ ಇಲ್ಲಿ ಯಾಕೆ ಮೈಸೂರು ಗಾಡಿ ಅಂತ ಹೇಳಿದ್ರೆ ಇಲ್ಲಿ ರೋಡು ಪ್ಲಸ್ ಇಲ್ಲಿ ಟ್ರಾಫಿಕ್ ರೂಲ್ಸ್, ಇಲ್ಲಿ ಮೂರ್ ಜನ ಓಡಾಡಂಗಿಲ್ಲ. ಸ್ಪೆಷಲಿ ಇಲ್ಲಿ ಇರಂತ ಕ್ಯಾಮ್ರಾಸ್ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಇಬ್ರು ಇಲ್ಲ ಒಬ್ರು ಯೂಸ್ ಮಾಡ್ತಾರೆ. ಹಂಗಾಗಿ ವೆಹಿಕಲ್ ಜಾಸ್ತಿ ರಫ್ಯೂಸ್ ಆಗಿರಲ್ಲ. ಅದ್ರ ಜೊತೆಗೆ ಇಲ್ಲಿ ಇರಂತ ಮೆಕ್ಯಾನಿಕ್ಸ್ ಸುಪೀರಿಯರ್ ಮೆಕ್ಯಾನಿಕ್ಸ್ ಸರ್. ಓಕೆ, ಅವ್ರು ಇರಂತ ಎಕ್ಸ್ಪೀರಿಯನ್ಸ್, ಅವ್ರು ಮೇಂಟೈನ್ ಮಾಡಂತ ಕ್ವಾಲಿಟಿ, ಜೆನ್ಯೂನ್ ಸ್ಪೇರ್ಸ್ ಆಗಿರ್ಲಿ, ಲೋಕಲ್ ಸ್ಪೇರ್ಸ್ ನ ಯೂಸ್ ಮಾಡಲ್ಲ. 98% ಯೂಸ್ ಮಾಡಲ್ಲ. ಎಲ್ಲೋ ಇಬ್ರು ಯೂಸ್ ಮಾಡ್ಬೋದು, ಬಟ್ ನಮ್ಮಲ್ಲಿ ಇರೋಂತ ಟೆಕ್ನಿಷಿಯನ್ಸ್ 98% ಯೂಸೇ ಮಾಡಲ್ಲ. ಎಲ್ಲ ಜಿನಿಯನ್ ಸ್ಪೇರ್ ಹಾಕ್ತಾರೆ. ಅದಕ್ಕೆ ಏನಾಗುತ್ತೆ, ಕ್ವಾಲಿಟಿ ಅಂತ ಕೇಳಿದ್ರಿ, ಕ್ವಾಲಿಟಿ ಬರೋದು ಎಲ್ಲಿಂದ? ಜಿನಿಯಾನಿಟಿಯಿಂದ. ಜಿನಿಯನ್ ಸ್ಪೇರ್ ಹಾಕಿದ್ರೆ ಇವಾಗ ನಾವು ಒಂದು ಒಳ್ಳೆ ಫುಡ್ ಹೆಲ್ದಿ ಆಗ್ತಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ವೆಹಿಕಲ್ಗೆ ಜಿನಿಯನ್ ಪಾರ್ಟ್ಸ್ ಹಾಕಿದ್ರೆ ವೆಹಿಕಲ್ ಚೆನ್ನಾಗಿರುತ್ತೆ. ಸಿಂಪಲ್. ಓಕೆ, ಸೊ ನೀವು ನೋಡ್ತಾ ಬಹುದು, ಇಲ್ಲಿ ನೋಡ್ಬೋದು ನೀವು KA09, ಇಲ್ಲೂ ಕೂಡ ನೋಡ್ಬೋದು KA09. ಸೊ ಹಿಂದೆ ಕೂಡ ನೀವು ನೋಡ್ತಾ ಬಹುದು KA09, KA55 ಈ ತರ ಮೈಸೂರು ಗಾಡಿ ಅದು ಕೂಡ ಒಳ್ಳೆ ಪ್ರೈಸ್ಗೆ. ಸೊ ಅದು ಕೂಡ ಸಿಗುತ್ತೆ. ಇಲ್ಲೂ ಕೂಡ ನೋಡ್ತಾ ಬಹುದು KA09. ಸೊ ಈ ತರ ಎಲ್ಲ ಕೂಡ ಇರುತ್ತೆ. ಈಗ ಒನ್ ಬೈ ಒನ್ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಈಗ ಡೀಟೇಲ್ಸ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಸರ್. ಎಸ್ ಸರ್. ಬಾಬರ್ ಇಂದ ಹೇಳಿ ಸರ್. ಡೀಟೇಲ್ ಸರ್ ಬಾಬರ್ 2023 ಮಾಡಲ್ ಇದು. ಓಕೆ, ಸಿಂಗಲ್ ಓನರ್. ಇದ್ರ ಕಾಸ್ಟ್ ಬಂದು ನಿಮ್ಗೆ 2,30,000 ಇದೆ. ನಾನು ಕಾಸ್ಟ್ ಹೇಳಕ್ಕಿಂತಾನೆ ನಿಮ್ಗೆ 10,000 ಡಿಸ್ಕೌಂಟ್ ಮಾಡ್ಬೋದು, 15,000 ಡಿಸ್ಕೌಂಟ್ ಮಾಡ್ಬೋದು. ಇದನ್ನ ಆಟೋಮೆಟಿಕ್ಲಿ ಎಲ್ಲಾ ಕಡೆ ಅಪ್ ಡೌನ್ ಆಗುತ್ತೆ. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ, ಬನ್ನಿ ವೆಹಿಕಲ್ ಚೆಕ್ ಮಾಡಿ, ನಿಮ್ಗೆ ಆಗುತ್ತೆ 2,10,000 ಗಂಟನೂ ಮಾಡ್ಕೊಡ್ತೀನಿ. 2,10,000 ರಿವನ್ ಆಗಿರೋ ಕಿಲೋಮೀಟರ್ ಕೇಳಿಲ್ಲ ನೀವು, ಹೇಳಿ ಬರೀ 3,000 ಕಿಲೋಮೀಟರ್. ಆಮೇಲೆ ನಾವ್ ಏನ್ ಹೇಳ್ತೀವಿ, 5 years ಒಳಗಡೆ ಗಾಡಿಗೆ ನೀವ್ ಯಾವ್ದೇ ಇದ್ರು ಶೋರೂಮ್ ಚೆಕ್ ಮಾಡ್ಸಿ ಸರ್. ಅದ್ರ ಮೇಲ್ಗಡೆ ಗಾಡಿಗೆ ಗ್ಯಾರಂಟಿ ಕೊಡಲ್ಲ ನಾನೇ, ಯಾಕೆಂದ್ರೆ ನಾವು ಅಬ್ಸರ್ವೇಷನ್ ಮಾಡಕ್ ಆಗಲ್ಲ. ಬಟ್ 5 years ಒಳಗಡೆ ವೆಹಿಕಲ್ಗೆ ನಿಮ್ಗೆ 100% ಕಿಲೋಮೀಟರ್ಸ್ ಜೆನ್ಯೂನ್ ಆಗಿ ಸಿಗುತ್ತೆ. 99%. ಓಕೆ, ಇದನ್ನ ನಾನು ನಿಮ್ಗೆ ಅಶೂರೆನ್ಸ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್, ಇದು ಹೊಸ ಗಾಡಿ ಅಂತ ಹೇಳಿದ್ರಿ ನೀವು ಸರ್. ಇದು ಜಸ್ಟ್ 10 days ಓಲ್ಡ್ ವೆಹಿಕಲ್ ಸರ್. 10 days ಓಲ್ಡ್, 460 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ. ಇದು ಕೂಡ KA09. ಇದು ಹೊಸ ವರ್ಷನ್ LED ಪ್ಲಸ್ ನಿಮ್ಗೆ ನೇವಿಗೇಷನ್ಸ್ ಎಲ್ಲ ಕಂಪನಿ ಬರುತ್ತೆ ವಿತ್ ನೇವಿಗೇಷನ್ ಇದು. ಓಕೆ, ಸೊ ಹೊಸದು ಇವನ್ ಕಿಲೋಮೀಟರ್ ಚೆಕ್ ಮಾಡ್ಕೋಬಹುದು. ಪ್ರತಿ ಒಂದು ಜೆನ್ಯೂನ್ ಅಂದ್ರೆ ಜೆನ್ಯೂನ್ ಸರ್. ಸರ್ ನೋಡಿ, ಯಾವತ್ತು ನಾನು ಒಂದು ನಮ್ಮ ನಾನೇ ಸಂಚಾರಿ ವಿಡಿಯೋರ್ಗು ಮತ್ತೆ ಎಲ್ಲಾರ್ಗು ಒಂದೇ ಮಾತು ಹೇಳೋದು, ಕಸ್ಟಮರ್ ಇಂದ ನಾವು ಸರ್, ನಮ್ಮಿಂದ ಕಸ್ಟಮರ್ ಅಲ್ಲ. ಇದೆ ಸರ್. ಈ ಮಾತನ್ನ ಡೇ 1 ಇಂದಾನು ಹೇಳ್ತೀನಿ, ಇವತ್ತು ಹೇಳ್ತೀನಿ, ಲೈಫ್ ಟೈಮ್ ನಾನು ಇರಗಂಟನು ಅದೇ ಮಾತು. ಯಾಕೆಂದ್ರೆ ಕಸ್ಟಮರ್ ಇಂದ ನಾವು ಅನ್ನ ತಿನ್ನೋದು ಸರ್. ಹೌದು. ಪದಾರ್ಥ ಅವ್ರಿಗೆ ಒಳ್ಳೇದ್ ಕೊಟ್ರೆ ಅವ್ರು ಒಬ್ರಿಗೆ ಕಳಿಸ್ತಾರೋ 100 ಕಳಿಸ್ತಾರೋ, ಬಟ್ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಹೌದು. ಎಸ್, ಅಫ್ಕೋರ್ಸ್ ಅದನ್ನ ನಾವು ಪಾಲಿಸ್ತೀವಿ ಸರ್. ದುಡ್ಡು ಯಾರು ಬೇಕಾದ್ರೆ ಮಾಡ್ಬೋದು ಸರ್, ಬಟ್ ತಗೊಳ್ಳೋ ದುಡ್ಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕಾದ್ರೆ ಸರ್ ಸಿಂಪಲ್. ನ್ಯಾಯವಾಗಿ ಸಂಪಾದನೆ ಮಾಡೋದ 100 ಕಸ್ಟಮರ್ ಬೇಡ ಸರ್, ನಮ್ಗೆ 10 ಕಸ್ಟಮರ್ ಜಿನಿಯನ್ ಕೊಡೋದ ಸರ್. ಓಕೆ, 100 ಜನ ಬರ್ಲಿ, ಯಾರಿಗ ಇಷ್ಟ ಆಗುತ್ತೆ ಅವ್ರು ತಗೊಳ್ಳಿ. ನಾನು ಹಂಗಂತ ಜನ ಬೇಡ ಅಂತ ಹೇಳ್ತಾ ಇಲ್ಲ. ನಾನ್ ಹೇಳ್ತಾ ಇರೋದೇನಂದ್ರೆ, ಫೇಕ್ ಮಾತಾಡಿ 100 ಜನಕ್ಕೆ ಕರ್ಕೊಳ್ಳೋಕ್ಕಿಂತ ಜೆನ್ಯೂನ್ ಮಾತಾಡಿ 10 ಜನ ಬರ್ಲಿ, ಜೆನ್ಯೂನ್ ಆಗೇ ಬಿಸ್ನೆಸ್ ಮಾಡೋದ. ಓಕೆ ಸರ್, ಏನಿದೆ ಸರ್ ಪ್ರೈಸ್ ಇರುತ್ತೆ ಸರ್? ಇದ್ರ ಕಾಸ್ಟ್ ಬಂದು ನಿಮ್ಗೆ 265 ಇದೆ. 255 ಮಾಡ್ಕೊಡ್ತೀನಿ. ಓಕೆ, ಅದೇ ಸರ್ ಅದು ರಾಯಲ್ ಎನ್ಫೀಲ್ಡ್ ಸರ್. ಇದು ಬಂದು ನಿಮ್ಗೆ ಸ್ಕ್ರಾಮ್ 440. ಇದು 411 ಬರ್ತಾ ಇತ್ತು. ಇದು ಸ್ಕ್ರಾಮ್ 440 2025 ಮಾಡಲ್ ಇದು. ಓಕೆ, ಇದ್ರ ಕಿಲೋಮೀಟರ್ ಬಂದು 6,880 ಕಿಲೋಮೀಟರ್ಸ್ ಓಡಿದೆ. ಇಟ್ಸ್ ಆಲ್ಸೋ ಸಿಂಗಲ್ ಓನರ್. ಆಕ್ಚುಲಿ ಇವರು ಮೈಸೂರಲ್ಲೇ ಇರೋದು, ಬಟ್ ಇವ್ರದ್ದು
ಪ್ರಾಪರ್ ಡಾಕ್ಯುಮೆಂಟ್ಸ್ ಬಂದು ಚಾಮರಾಜನಗರ. Okay. ಸೊ ಹಂಗಾಗಿ ಚಾಮರಾಜನಗರ ರಿಜಿಸ್ಟ್ರೇಷನ್, ಮೈಸೂರಲ್ಲೇ ವೆಹಿಕಲ್. ಸೊ ವೆಹಿಕಲ್ ಬಹಳ ಜಿನೇನ್ ಆಗಿದೆ. 3,10,000 ಚೇಂಜ್ ಸರ್ ಶೋರೂಮ್ ಅಲ್ಲಿ ಇದು. ಪ್ಲಸ್ ಇದರಲ್ಲೂ ಇಂಜಿನ್ ಗ್ಯಾರಂಟಿ, ವಾರಂಟಿ ಟಿಲ್ 2030 ಗಂಟ ಕಂಪನಿ ವಾರಂಟಿ ಇದೆ ಸರ್. ಓಕೆ, ಕಂಪನಿ ವಾರಂಟಿ. ನಿಮ್ಗೆ ಏನೇ ಇಂಜಿನ್ ಅಲ್ಲಿ ಇಶ್ಯೂಸ್ ಬಂದ್ರೆ ವಾರಂಟಿ ಕೊಡ್ತಾರೆ. ಮೇಜರ್ ಇಶ್ಯೂಸ್ ಏನೇ ಬರಲಿ ಫ್ರೀ ಆಫ್ ಕಾಸ್ಟ್ ಕ್ಲೈಮ್ ಮಾಡ್ಕೊಳ್ಬಹುದು. ಹೌದು ಸರ್, ನೀವು ನನ್ನ ಹತ್ರ ಬನ್ನಿ ನಾನು ಮಾಡ್ಕೊಡ್ತೀನಿ ಅನ್ನೋಕ್ಕಿಂತಾನು ಸರ್ವಿಸ್ ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿಸಿ 100% ನಿಮ್ಗೆ ಕ್ಲೈಮ್ ಆಗುತ್ತೆ. ಓಕೆ, ಇದು ನಮ್ಮ ಅಶೂರೆನ್ಸ್. ನಿಮ್ಗೆ ಅದಕ್ಕೆ ಸಪೋರ್ಟ್ ಮಾಡ್ಕೊಡ್ತೀವಿ ಗೊತ್ತಾಗಿಲ್ಲ ಅಂದ್ರೆ. ಓಕೆ ಓಕೆ. ಏನಿದೆ ಸರ್ಪ್ರೈಸ್ ಆಗಾರ ಇದು? ಸರ್, ಇದ್ರ ಕಾಸ್ಟ್ ಬಂದು ನಮ್ಮಲ್ಲಿ 2,60,000 ಇದೆ. ಶೋರೂಮ್ ಇಂದ 50,000 ರೂಪಾಯಿ ಕಡಿಮೆ ಇದೆ. ನಿಮ್ ಕಡೆಯಿಂದ ಬಂದ್ರೆ 2,50,000 ಮಾಡಿಸ್ತೀನಿ. ಪ್ಲಸ್ ಆಕ್ಚುಲಿ ಇವಾಗ ಗಂಟ ನಾವು ಹೆಲ್ಮೆಟ್ ಕೊಡ್ತೀವಿ, ಪೆಟ್ರೋಲ್ ಹಾಕೊಡ್ತೀವಿ ಅಂತ ಏನು ಅದನ್ನ ಹೇಳಕ್ಕೆ ನಂಗೆ ದೊಡ್ಡ ವಿಚಾರ ಅಲ್ಲ. ನನ್ಗೆ ಅದೊಂದು 2,000 ಎಕ್ಸ್ಪೆನ್ಸಸ್. ಬಟ್ ಒನ್ ಥಿಂಗ್ ಏನಂತ ಹೇಳಿದ್ರೆ ಒಳ್ಳೆ ಪದಾರ್ಥ ಕೊಡ್ತೀನಿ ಸರ್. ನಿಮಗ್ ಖುಷಿ ಆಗ್ಬೇಕು ಅಂದ್ರೆ ಫುಲ್ ಟ್ಯಾಂಕ್ ಫ್ಯೂಲ್ ಹಾಕೊಡ್ತೀನಿ ಸರ್. ಓಕೆ 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 ಸರ್, ಮಾಡಿದ್ದು ಸರ್. ನನ್ನ ಸಬ್ಸ್ಕ್ರೈಬರ್ ಖುಷಿಯಾಗಿರ್ಬೇಕಷ್ಟೇ. ಅಷ್ಟೇ ಅಷ್ಟೇ. ಓಕೆ, ನೆಕ್ಸ್ಟ್ ಸರ್ ಇದು 3 ಸರ್. ಈಗ ಥಂಡರ್ಬರ್ಡ್ ಇದೆ 2 ಸರ್. ಥಂಡರ್ಬರ್ಡ್ ಮೀಟಿಯಾರ್ ಇದೆ, ಇನ್ನೊಂದು ಮೀಟಿಯಾರ್ ಇದೆ. ಇದು ಅಷ್ಟೇ 8,900 ಸಮಥಿಂಗ್ ಓಡಿದೆ ಮೀಟಿಯಾರ್. ಅದರಲ್ಲಿ ಇದು ಕ್ಲಾಸಿಕ್ ಇದೆ, 2019 ಮಾಡಲು, ಸಿಂಗಲ್ ಓನರು. ಇದು ಬಂದು ನಿಮ್ಗೆ 2,10,000 ಕಾಸ್ಟಿಂಗ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಇದ್ರ ಕಿಲೋಮೀಟರ್ ಬಂದು 22,700 ಓಡಿದೆ. ಓಕೆ, 22,000 ಆಗುತ್ತೆ ಈ ಗಾಡಿ. ಆ ಗಾಡಿ 2022 ಮಾಡಲು. ಓಕೆ, ಕಿಲೋಮೀಟರ್ ಬಂದು 8,900 ಓಡಿದೆ ಸರ್. ಏನಿದೆ ಸರ್ ಪ್ರೈಸ್ ಇದ್ರ? ಸರ್, ಇದರಲ್ಲೂ ಅಷ್ಟೇ ನಿಮ್ಗೆ ವಿತ್ ನೇವಿಗೇಷನ್ ಇದೆ. ಅದೊಂದು ಅಡಿಷನಲ್ ಆಗುತ್ತೆ ಕಂಪನಿಯಿಂದ, ಅದನ್ನು ಹಾಕ್ತಿದ್ದಾರೆ ಕಸ್ಟಮರ್. ಅದರಲ್ಲಿ ವಿತ್ ನೇವಿಗೇಷನ್ ಪ್ಲಸ್ ವಿಂಡ್ ಶೀಲ್ಡ್, ಕ್ರಾಶ್ ಗಾರ್ಡ್, ಇಂಜಿನ್ ಗಾರ್ಡ್, ಸೊ ಲೈಕ್ ದಿಸ್ ಇದೆಲ್ಲ ಆಕ್ಸೆಸರೀಸ್ ಎಲ್ಲ ಇದೆ ಸರ್. ಪ್ಲಸ್ ಸೀಟ್ ರೆಸ್ಟ್ ಇದೆಲ್ಲ ಆಕ್ಸೆಸರೀಸ್ ಅಲ್ಲಿ ಬರುತ್ತೆ, ಅದೆಲ್ಲ ಹಾಕಿದ್ದಾರೆ ಸರ್. ಸರ್, ಇದೆಲ್ಲ ನಿಮ್ಗೆ ಒಂದು 175 ಇಂದ 180 ರೇಂಜಿಗೆ ಮಾಡಿಸ್ಕೊಡ್ತೀನಿ. 175 ಇಂದ 180 ರೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಕಣ್ ಕುಗ್ತಾ ಇದೆ ರೆಡ್ ಕಲರ್ ಹೇಳಿ ಸರ್. ಸರ್, ಇದು ಬಂದು 2017 ಮಾಡಲು. ಓಕೆ, ನಮ್ಮಲ್ಲಿ ಹಲವಾರು ಗಾಡಿ ಇದೆ. ನಂಬರ್ ನೋಡಿದ್ರೆ ಅದಕ್ಕೆ ಡೇಟಾ ಬಂದ್ಬಿಡುತ್ತೆ. ಸರ್, 2017 ಸಿಂಗಲ್ ಓನರ್. ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ 22,570 ಕಿಲೋಮೀಟರ್ಸ್. ಇದ್ರ ಕಾಸ್ಟ್ ಬಂದು ನಿಮ್ಗೆ ನೋಡಿ ಸರ್, ಫಸ್ಟ್ ನಾವು ಇದೇ ಗಾಡಿನ 1,30,40,40 ಮಾರ್ತಾ ಇದ್ವಿ. ಇವತ್ತು ಮಾರ್ಕೆಟ್ ಅಲ್ಲಿ ನಮಗೂ ಸಿಗ್ತಾ ಇಲ್ಲ. ಏನ್ ಸರ್ ಆ ಗಾಡಿ ಶೋರೂಮ್ ಪ್ರೈಸ್ ಅಷ್ಟಿರ್ಲಿಲ್ಲ? ನಿಮ್ ಪ್ರಶ್ನೆ ಬರ್ಬೋದು. ನನ್ ಮುಂದೆ ಇಲ್ಲ ಅಂದ್ರೂ ಹಿಂದೆ ಪ್ರಶ್ನೆ ಬರ್ಬೋದು ನಿಮ್ಗೆ. ಅಷ್ಟಿರ್ಲಿಲ್ಲ, ನೀವ್ ಏನಕ್ಕೆ ಇಷ್ಟ ಹೇಳ್ತಾ ಇದೀರ ಅಂದ್ರೆ ಇವತ್ತಿನ ಬೇಡಿಕೆ ಹಂಗಿದೆ ಅದ್ರದ್ದು. ಇದ್ರ ಕಾಸ್ಟಿಂಗ್ ಬಂದು 188 ಇದೆ. ನಿಮ್ಗೆ 175 ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್, ಜೆನ್ಯೂನ್ ಕಂಪ್ಲೀಟ್ ಶೋರೂಮ್ ಪೇಂಟ್ ಸರ್. ನಿಮ್ಗೆ ಅಷ್ಟೊಂದು ಇದೆ ಅಂದ್ರೆ ಜಸ್ಟ್ 1 ನಿಮಿಷ ಬನ್ನಿ ಸರ್, ನಿಮ್ಗೆಲ್ಲ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಸರ್. ಇಲ್ಲಿ ನೋಡಿಲಿ, ಪ್ರತಿ ಒಂದು ಜೆನ್ಯೂನ್ ಸರ್. ಇಲ್ಲಿ ನೋಡಿಲಿ, ಒಂದು ಬೋಲ್ಟ್ಸ್ ನೋಡ್ಕೊಳ್ಳಿ ಸರ್. ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಬೋಲ್ಟ್ಸ್ ತೋರಿಸ್ತೀನಿ. ಇಲ್ಲಿ ನೋಡಿಲಿ, ಪ್ರತಿ ಒಂದು ಒಂದ್ ಹೆಡ್ ಇರ್ಲಿ, ಒಂದ್ ಬೋರ್ ಇರ್ಲಿ, ಕಂಪ್ಲೀಟ್ಲಿ ಜಿನೇನು. ಇದೆಲ್ಲ ಏನಂದ್ರೆ ನೋಡಿ ಸರ್, ಕ್ಲಚ್ ಕವರ್ಗಳು ಓಪನ್ ಮಾಡ್ಬೋದು. ಇವು ಫಸ್ಟ್ ಸರ್ವಿಸ್ಗೆ ಓಪನ್ ಮಾಡ್ತಾರೆ. ಆಯಿಲ್ ಚೇಂಜ್, ಕ್ಲಚ್ ಪ್ಲೇಟು, ಅದಕ್ಕೆ ಕ್ಲಚ್ ಕವರ್. ಬಟ್ ಇಂಜಿನ್ ಬರೋದು ಸೆಂಟ್ರಲ್ಲಿ. ಇಂಜಿನ್, ಬೋರು, ಹೆಡ್ ಇದೆಲ್ಲ ಸೀಲ್ಡ್. ಇದ್ದಿದ್ರೇನೆ ಸೀಲ್ಡ್ ಅಂತ ಹೇಳೋದು. ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಸರ್ ಇದು ಓಪನ್ ಆಗಿದೆಯಲ್ಲ ಅಂದ್ರೆ ಇದು ಕ್ಲಚ್ ಕವರ್ ಸರ್. ಒಂದು ಚೈನ್ ಸ್ಪ್ರಾಕೆಟ್ ಮತ್ತೆ ಚೈನ್ ಕ್ಲೀನ್ ಮಾಡ್ಬೇಕು, ಅದೆಲ್ಲ ಒಳಗಡೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಅದು ಮಾಡ್ಲೇಬೇಕು. ಇಂಜಿನ್ ಆಯಿಲ್ ಮತ್ತೆ ಹೇರ್ ಫಿಲ್ಟರ್, ಇಂಜಿನ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ಬೇಕು ಅಂದ್ರೆ ಇದನ್ನ ಓಪನ್ ಮಾಡ್ಲೇಬೇಕು. ಇದು ಇಂಜಿನ್ ಅಲ್ಲ ಸರ್, ಇದು ಇಂಜಿನ್ ಸೆಂಟ್ರದು. ಇದು ಕ್ಲಚ್ ಕವರ್ಸ್ ಎರಡುವೆ. ಪ್ರತಿ ಸರ್ವಿಸ್ ಅಲ್ಲಿ ಓಪನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ದಟ್ಸ್ ಕಾಮನ್. ಎಲ್ಲ ಪ್ರತಿಯೊಂದು ಜಿನೇನು ಸರ್. ಇದೇ ಅಂತಲ್ಲ ಸರ್, ಇಲ್ಲೂ ಬನ್ನಿ ಸರ್, ಇಲ್ಲೂ ಬನ್ನಿ ಸರ್, ಇಲ್ಲೂ ನೋಡಿ ಸರ್, ಇಲ್ಲೂ ನೋಡಿ ಸರ್, ಜಿನೇನಿಟಿ. ಸರ್, ಇಂಜಿನ್ ಸ್ಟಿಕ್ಕರ್ ಗಂಟ ಹೋಗಿರಲ್ಲ ಸರ್, ಅಷ್ಟೊಂದು ಜನೇನು. ಇಲ್ಲಿ ನೋಡಿ ಸರ್, ಇಲ್ಲಿ ಒಂದೊಂದು ಬೋಲ್ಟ್ ಮೇಲೆ ಅದು ಸ್ಲಿಪ್ ಆಗಿದ್ರೆ ನಿಮ್ಗೆ ಇಂಜಿನ್ ಓಪನ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೊಂದು ಜಿನೇನಾಗಿ ತೋರಿಸ್ತಾ ಇದೀನಿ, ಕೊಡ್ತಾ ಇದೀನಿ. ಕಂಪ್ಲೀಟ್ ಶೋರೂಮ್ ಪೇಂಟ್ ಸರ್. ರೀಪೇಂಟ್ ಅನ್ನೋ ಸವಾಲೇ ಇಲ್ಲ. ಯಾವುದೇ ಒಂದು ವೆಹಿಕಲ್ ನಮ್ಮಲ್ಲಿ ನೀವು ತೋರಿಸಿ, ಒರಿಜಿನಾಲಿಟಿ ಪೇಂಟ್ ಆಗಿದ್ರೆ ಪೇಂಟ್ ಆಗಿದೆ ಅಂತೀನಿ ಸರ್. ಪೇಂಟ್ ಆಗಿಲ್ಲ, ಇದೆಲ್ಲ ಒರಿಜಿನಲ್. ಇದು ಅಷ್ಟೇ ಒರಿಜಿನಲ್, ಅದು ಅಷ್ಟೇ ಒರಿಜಿನಲ್ ಸರ್. ಕೆಲವೊಂದು ಪೇಂಟ್ ಆಗಿರ್ತದೆ, ಅದನ್ನ ನಾವು ಫಸ್ಟ್ ಕಸ್ಟಮರ್ ಡೇಟಾ ಕೊಟ್ಟಿರ್ತೀವಿ ಸರ್, ಆಗಿದೆ ಅಂತ. ಇದು ಸರ್, ಇದು ಬಂದು 2017 ಸಿಂಗಲ್ ಓನರ್ ಸರ್. ಇದು ಕಾಸ್ಟ್ 175 ಫೈನಲ್ ಆಗುತ್ತೆ. ಸಿಂಗಲ್ ಓನರ್, ಮೈಸೂರು. ಎಸ್ ಸರ್, BS4 ಇಂಜಿನ್. ಇದು 2020 ಮಾಡಲು. ಇದು ಚೆನ್ನಾಗಿದೆ. ಆಮೇಲೆ ಇದು 2023 ತೋರಿಸ್ದೆ. ಆಮೇಲೆ ಇದ್ರ ಜೊತೆಗೆ ನಿಮ್ಗೆ ಇಂಟರ್ಸೆಪ್ಟರ್ ಇದೆ 2021, 2019 ಇಂಟರ್ಸೆಪ್ಟರ್ ಇದೆ. ಇದೆಲ್ಲ ನಿಮ್ಗೆ 650 ಸೆಗ್ಮೆಂಟ್ಸ್. ಇದ್ರಲ್ಲಿ ನಿಮ್ಗೆ 19, 20, 21
ಮೂರ್ ಸೆಗ್ಮೆಂಟ್ ಅವೈಲೇಬಲ್ ಇದೆ. ಇದ್ರ ಕಾಸ್ಟಿಂಗ್ ನಿಮ್ಗೆ 145, 160, 150 ಈ ತರ ಇದೆ. ಇದರಲ್ಲಿ ನಿಮ್ಗೆ ಪ್ರೈಸಿಂಗ್ ಡಿಫ್ರೆನ್ಸ್ ಬರುತ್ತೆ. ಆಲ್ಮೋಸ್ಟ್ ಆಲ್ ಸ್ಟಾರ್ಟಿಂಗ್ ರೇಂಜ್ ನಿಮ್ಗೆ ಒಂದು 2,30,000 ಇಂದ ಸ್ಟಾರ್ಟ್ ಆಗುತ್ತೆ 650 ಸೆಗ್ಮೆಂಟ್. ಓಕೆ. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಕ್ರೇಜ್ GT, ಹೌದು, ಕಾಂಟಿನೆಂಟಲ್ GT ಅಂತಾರೆ. ಕಾಂಟಿನೆಂಟಲ್ GT 2020 ಮಾಡಲು ಸಿಂಗಲ್ ಓನರ್ ಸರ್. ಇದು ಕಾಸ್ಟ್ ಬಂದು ನಿಮ್ಗೆ ಕಸ್ಟಮರ್ ಎಕ್ಸೆಪ್ಟೇಷನ್ಸ್ 3 lakh ಇದೆ, ಬಟ್ ಇದು ಆಫರ್ ಪ್ರೈಸ್ ಅಲ್ಲಿ ಇದೆ 2,70,000 ಆಗುತ್ತೆ ಸರ್. 270 ಪ್ಲಸ್ 10,000 ಅಡಿಷನಲ್ ಡಿಸ್ಕೌಂಟ್ ಇದೆ ಇದರಲ್ಲಿ. 260 ಮಾಡ್ಕೊಡ್ತೀನಿ ಸರ್. 260ಗೆ. ಅದ್ರ ಜೊತೆಗೆ ಇದು ನೋಡಿ, ಈ ಕ್ಲಾಸಿಕ್ ಅಷ್ಟೇ 2022 ಮಾಡಲು ಸಿಂಗಲ್ ಓನರ್. ಇದು ರೀಬಾರ್ನ್ ಪ್ಲಸ್ ಟಾಪ್ ಎಂಡ್ ಮಾಡಲು ಆ ಇಯರ್ ಅಲ್ಲಿ. ಅದ್ರ ಜೊತೆಗೆ ಇದು ಓಡಿರೋದು 3,700. ಇದು ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್. ಇದು ಟಿಲ್ ಅಂಡರ್ ವಾರಂಟಿನಲ್ಲಿ ಇದೆ, ಕಂಪ್ನಿ ವಾರಂಟಿ ಇದೆ. ನೆಕ್ಸ್ಟ್ ಥಂಡರ್ಬರ್ಡ್ 500 ಇದೆ ನಮ್ಮಲ್ಲಿ 2014. ಇಟ್ಸ್ ಅ ಸೆಕೆಂಡ್ ಓನರ್ ವೆಹಿಕಲ್. ಜೆನೆನ್ 24,000 or 22,000 ಸಮಥಿಂಗ್ ಓಡಿದೆ. ಇದು ಶೋರೂಮ್ ಪೇಂಟ್ ಅಲ್ಲಿ ಇದೆ ಸರ್. ಒಂದು ಟೈರ್ ಇರಲಿ, ಸ್ಪ್ರಾಕೆಟ್, ಪ್ರತಿಯೊಂದು ಜೆನೆನ್ ಆಗಿದೆ. ಸೀಲ್ಡ್ ಇಂಜಿನ್ ಚೆನ್ನಾಗಿದೆ ವೆಹಿಕಲ್. ಇದು ಆಫರ್ ಪ್ರೈಸ್ ಅಲ್ಲಿ ಇದೆ ಸರ್. ನಿಮ್ಗೆ ಇದು ಫೈನಲಿ ಒಂದು 85,000 ರೇಂಜ್ ಆಗುತ್ತೆ. 85,000. ಎಸ್. ಅದು ಕೂಡ ಥಂಡರ್ಬರ್ಡ್ 500 ಸರ್. ಇದು ಆಕ್ಚುಲಿ ಇದ್ರ ಪ್ರೈಸ್ ಕಡಿಮೆ ಯಾಕೆಂದ್ರೆ ಬಿಕಾಸ್ ಮೈಲೇಜ್ಗೋಸ್ಕರ ಅಂತ. ಬಟ್ ಬೈಯರ್ಸ್ ಅದನ್ನೇ ಬೇಕು ಅಂತ ಬಂದ್ರೆ ಅದನ್ನ ತಗೋತಾರೆ. ಹೌದು. ಸೊ ರೀಸೇಲ್ ಅಂತಾರಲ್ಲ, ಅದೇ ಡಿಫ್ರೆನ್ಸಸ್ ಅಷ್ಟೇ ಸರ್. ನಾವೆಲ್ಲ ಹೇಳ್ಬೇಕು ಸರ್. ಇವಾಗ ತರಕಾರಿ ಅಂಗಡಿಗೆ ಹೋದಾದ್ಮೇಲೆ ಕೊತ್ತಂಬರಿ ಸೊಪ್ಪು ತಗೋಬೇಕು, ಅದ್ರಲ್ಲಿ ಇರೋಂತ ಕೆಳಗಡೆ ಬೇರೆ ಇದ್ರು ಜೊತೆಗೆ ತಗೋಬೇಕು. ಹಂಗೆ ವ್ಯಾಪಾರದಲ್ಲಿ ನಾವೆಲ್ಲಾನು ವ್ಯಾಪಾರ ಮಾಡ್ಲೇಬೇಕು ಸರ್. ಅದ್ರ ಜೊತೆಗೆ CBZ ಎಕ್ಸ್ಟ್ರೀಮ್ 2025 ಮಾಡಲು 1 month ಓಲ್ಡ್ ಸರ್. ಇದು 1 month ಓಲ್ಡ್. 2,33,000 ಆನ್ ರೋಡ್ ಕಾಸ್ಟ್ ವಿತ್ ಗ್ಯಾರಂಟಿ ವಾರಂಟಿ. ಇದು 2030 ಗಂಟ ಕಂಪ್ಲೀಟ್ಲಿ ಇಂಜಿನ್ ವಾರಂಟಿ ಎಲ್ಲ ಅಶೂರೆನ್ಸ್ ಇದೆ ಇದರಲ್ಲಿ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪ್ಲಸ್ ಅಡಿಷನಲ್ 25,000 ನಂಬರ್ಗೋಸ್ಕರ ಪೇ ಮಾಡಿದಾರೆ ಅವರು. ನಂಬರ್ ಬಂದು 6161 K09 6161. ಸೊ ಇದು ಕಾಸ್ಟ್ ನಮ್ಮಲ್ಲಿ 180 ಇದೆ. 170 ರೇಂಜಿಗೆ ಮಾಡ್ಕೊಡ್ತೀನಿ. 170ಗೆ. ಅದು ಕೂಡ ಎಕ್ಸ್ಟ್ರೀಮ್. ಪ್ರತಿಯೊಂದು ಸರ್, ಏನು ಬೇರೆ ದೂಸರಾ ಮಾತೇ ಇಲ್ಲ. ಮತ್ತೆ ಇದು ಟ್ರಯಾಂಪ್ ಬಂದು 2023-24 ಮಾಡಲು. ಇದು ಕಾಸ್ಟ್ ಬಂದು ನಿಮ್ಗೆ ಸರ್ 2,30,000 ಇದೆ. 7,500 ಇದೆ ಪ್ರೈಸ್. ಕಿಲೋಮೀಟರ್ 7,500 ಇದೆ. 2,30,000 ಐ ವಿಲ್ ಡೂ ನೆಗೋಷಿಯಬಲ್ ಸರ್. ಸ್ಲೈಟ್ಲಿ ಮಾಡ್ಕೊಡ್ತೀನಿ. ಪ್ರತಿಯೊಂದು ಸರ್ ಇದರಲ್ಲಿ KTM ಇದೆ, 390 ಅಡ್ವೆಂಚರ್ ಇದೆ, ಅದ್ರಲ್ಲೂ ಇದೆ. ಪ್ಲಸ್ ನಿಮ್ಗೆ ಡಾಮಿನರ್ಸ್ ಇದೆ. ನಾನು ಒಂದೊಂದು ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ನಮ್ಮಲ್ಲಿ ಇರೋಂತ ಸ್ಟಾಕ್ಸ್ ನೋಡಿ. ಪ್ರತಿಯೊಂದು ನಿಮ್ಗೆ 09, 55, 11 ಆಲ್ಮೋಸ್ಟ್ ಆಲ್ ನಿಯರ್ ವೆಹಿಕಲ್ಸ್ ಇರುತ್ತೆ ನಮ್ಮಲ್ಲಿ. ಹುಬ್ಳಿ, ಧಾರವಾಡ ಈ ಸೈಡ್ ವೆಹಿಕಲ್ಸ್ ಕಡಿಮೆ. ಯಾಕೆಂದ್ರೆ ನಮ್ಮ ಕನ್ಸಲ್ಟಿಂಗ್ ವೆಹಿಕಲ್ಸ್ ಇಲ್ಲೇ ಜಾಸ್ತಿ. ಬಿಕಾಸ್ ಕೋಸ್ಟಲ್ ಏರಿಯಾ ಇರುತ್ತಲ್ಲ, ಆ ಕಡೆ ಗಾಡಿಗಳು ಅಂತ ಇದೆಲ್ಲ ಡಿಗ್ರೇಡ್ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಒನ್ ಥಿಂಗ್ ಏನಂದ್ರೆ, ನಮ್ಗೆ ಮೈಸೂರು ವೆಹಿಕಲ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಮೈಸೂರು, ಬೆಂಗಳೂರು ಪ್ರಿಫರಬಲ್. ಮಡಿಕೇರಿ ಗಾಡಿ ಇದೆಲ್ಲ ಪ್ರಿಫರಬಲ್ ಜಾಸ್ತಿ. ಯಾಕೆ ಅಂದ್ರೆ ಮೇಂಟೆನೆನ್ಸ್ ಬಹಳ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಕೋಸ್ಟಲ್ ಏರಿಯಾಸ್ ಇರಲ್ಲ. ಸೊ ಹಂಗಾಗಿ ರಸ್ಟಿಂಗ್ ಹಿಡಿಯೋದು, ಒಂದು ಚಾಸಿ ಇರ್ಬೋದು ಫ್ಯೂಚರ್ ಅಲ್ಲಿ, ಇದೆಲ್ಲ ಏನೂ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ವೆಹಿಕಲ್ ಕರ್ನಾಟಕದಲ್ಲಿ ಜಾಸ್ತಿ ಅತಿ ಹೆಚ್ಚಾಗಿ ಲೈಕ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಸರ್, ಹಾಗಾದ್ರೆ ಇವತ್ತೆಲ್ಲ ಅವ್ರು ನೋಡ್ಕೋತಾರೆ ಬಿಡಿ, ಬೇಕು ಅನ್ನೋರು ಕಾಲ್ ಮಾಡ್ತಾರೆ ನಿಮ್ಗೆ. ಹಿಮಾಲಯನ್ ಸರ್. ಹಿಮಾಲಯನ್ 2019 ಮಾಡಲು ಸಿಂಗಲ್ ಓನರ್ ಸರ್. ಓಕೆ. ವಿತ್ ABS ಮಾಡಲ್ ಇದು. ಇದು ಕಾಸ್ಟ್ ಬಂದು ನಿಮ್ಗೆ 2 lakh ರೂಪಾಯಿ ಇದೆ. 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. 190. ಎಸ್. ಓಕೆ ಸರ್. ನಮ್ಮಲ್ಲಿ ಇಲ್ಲಿ ನೋಡ್ತಾ ಇರೋಂಥ ವೆಹಿಕಲ್ ಇವತ್ತು ಇರುತ್ತೆ. ಮತ್ತೆ ಕಸ್ಟಮರ್ಸ್ ನಿಮ್ಗೂ ಅದನ್ನೇ ಹೇಳೋದು, ಸರ್ ಆ ಗಾಡಿ ಇಲ್ಲ, ಆ ಗಾಡಿ ಇದೆ ಅಂದ್ರೆ, ಈ ಗಾಡಿ ಸೇಲ್ ಆದ್ರೂ ಬೇರೆ ಗಾಡಿಗಳು ನಾವು ತರಿಸ್ಕೊಡ್ತೀವಿ. ಓಕೆ ಸರ್. ಮೈಸೂರು ನಂಬರ್ NS ಸರ್. ಮೈಸೂರು ನಂಬರ್ ಹೇಗೇನು ಹೇಳಿ ಡೀಟೇಲ್ ಸರ್. ಮೈಸೂರು ವೆಹಿಕಲ್ 2024 ಮಾಡಲು. ರಿವನ್ 13,950 ಕಿಲೋಮೀಟರ್. ಸಿಂಗಲ್ ಓನರು. ಇದು ಪ್ಲಸ್ ಡಿಜಿಟಲ್ ಮೀಟರ್ LED. ಇದು 200 ಅಲ್ಲಿ ಟಾಪ್ ಎಂಡ್ ಮಾಡಲು. 24 ಸಿಂಗಲ್ ಓನರ್ ಸರ್. 150 ಮಾಡಿಸ್ಕೊಡ್ತೀನಿ ಸರ್. 150ಗೆ. ಎಸ್. ಓಕೆ. 1,50,000. ಅದ್ರ ಜೊತೆಗೆ ವಾರಂಟಿ ಇನ್ನು 2029 ಗಂಟ ಇದೆ ಸರ್. ವಾರಂಟಿ ಇದೆ. 2029 ಗಂಟ ವಾರಂಟಿ ಇದೆ. 29 ವರೆಗೂ. ಎಸ್. ಓಕೆ. ಅವೆಂಜರ್ ಸರ್. ಅವೆಂಜರ್ ಕ್ರೂಸ್ ಅದುವೆ 2017 ಮಾಡಲ್ ಸರ್. ಇದು ಇಟ್ ಕಾಸ್ಟ್ 175 ಇದೆ. ನಿಮ್ಗೆ 65 ರೇಂಜ್ ಮಾಡ್ಕೊಡ್ತೀನಿ. 65 ಎಲ್ಲ ಸಿಂಗಲ್ ಓನರ್ ಸರ್. ಮೈಸೂರು ವೆಹಿಕಲ್. ಓಕೆ. ಆಲ್ಮೋಸ್ಟ್ ಆಲ್. ಓಕೆ.
ನೆಕ್ಸ್ಟ್ ಸರ್ ನನ್ನ ಫೇವ್ರೇಟ್ ಗಾಡಿ ನಾನು ಫಸ್ಟ್ ಶೋರೂಮ್ ಇಂದ ಇಳಿಸಿದಂತ ಅಪಾಚೆ ಸರ್. ಅವಾಗ ಆ ಜಮಾನದಲ್ಲಿ 160 ತಗೊಂಡಿದೆ, ಎಸ್ ತುಂಬಾ ಖುಷಿ ಕೊಟ್ಟ ಗಾಡಿ. ಸೊ ಇಲ್ಲೊಂದು ಅಪಾಚೆ ಇದೆ ಸರ್. ಇದು ಅಪಾಚಿ ಹ್ಮ್. ಬರೀ 130 ಕಿಲೋಮೀಟರ್ಸ್ ಓಡಿದೆ ಸರ್. ಸರ್ 130 ಕಿಲೋಮೀಟರ್. ಎಸ್, ನಮ್ಮಲ್ಲಿ ಕಲೆಕ್ಷನ್ ಹಂಗೇನೆ. ಯಾಕೆ ಅಂತ ಹೇಳಿದ್ರೆ ಹ್ಮ್. ಕಸ್ಟಮರ್ಸ್ಗೆ ಲೇಟೆಸ್ಟ್ ವೆಹಿಕಲ್ಸ್, ಫ್ರೆಶ್ ಆಗಿರೋಂಥ ವೆಹಿಕಲ್ಸ್ ಕೊಡೋಂಥ ಕಾನ್ಸೆಪ್ಟ್ ನಮ್ದು. ಓಕೆ ಹಂಗಂತ ಹಳೆ ಗಾಡಿಗಳು ನಾವು ಮಾಡೋದೇ ಹಳೆ ಗಾಡಿ ಸರ್, ಇಲ್ಲ ಅಂತಲ್ಲ. ಜಾಮ್ ಗಾಡಿಗಳು ಕೊಡ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಒಬ್ರಿಗೆ ಒಂದು ಆಸೆ ಇರುತ್ತೆ, ಒಂದು ಕನ್ಸು ಇರುತ್ತೆ, ಒಳ್ಳೆ ಗಾಡಿ ತಗೋಬೇಕು ಅಂತ. ಹ್ಮ್. ಒಳ್ಳೆ ಗಾಡಿ ಕೊಟ್ರೆ ನಮ್ಮವ್ರ ಬಾಂಡಿಂಗು ಚೆನ್ನಾಗಿರುತ್ತೆ, ಅವರಿಂದ ನಾವು ಅನ್ನ ತಿಂತೀವಿ. ಹ್ಮ್. ಸೊ ಅವರು ಹ್ಯಾಪಿ ಅಂದ್ರೆ ನಾವು ಹ್ಯಾಪಿ ಇದ್ದಂಗೆ. ಹೌದು ನಾವು ಖುಷಿ ಆಗಿದ್ದಿ, ಕಸ್ಟಮರ್ ಹ್ಯಾಪಿ ಇಲ್ಲ ಅಂದ್ರೆ ಯಾಕೆ ಸರ್ ಆತರ? ಹೌದು. ಬೇಡ ಸರ್, ಆತರ ಬಿಸ್ನೆಸ್ ಬೇಡ ಸರ್. ಓಕೆ ಹ್ಯಾಪಿಲಿ ಆಗಿರ್ಬೇಕು ಬಿಸ್ನೆಸ್ ಅಂದ್ಮೇಲೆ. ಏನಿದೆ ಸರ್ ಪ್ರೈಸ್ ರೇಂಜ್ ಇದ್ರದ್ದು? ಸರ್ ಈ ಕಾಸ್ಟ್ ಬಂದು ನಿಮ್ಗೆ ಹ್ಮ್ 2,25,000 ಕೊಡಿಸ್ತೀನಿ ಸರ್. ಓಕೆ 225ಗೆ. ಎಸ್ ಸರ್. ಸಿನ್ಸ್ 1982 ಡಿಸ್ಪ್ಲೇ ಆನ್ ಮಾಡಿದ್ರೆ ಅದೇ ಬರ್ತಾ ಇದೆ ಇದು. ಸೊ ಅವಾಗ್ಲಿಂದ ಚಾಲಿತದಲ್ಲಿರುವಂತ ಚಾಲ್ತಿಯಲ್ಲಿರುವಂತ ಅಪಾಚೆ. ಸೊ ಅದು ಕೂಡ ತುಂಬಾನೇ ಅಟ್ರಾಕ್ಟಿವ್ ಕಲರ್ ಇದು. ಓಕೆ ಎಸ್ ಸಿ ಸಿ ಸರ್ ಇದು? ಸರ್ ಇದು 310cc. 310cc. ಎಸ್. ಓಕೆ ಇದು ಬಂದು RTR ಪ್ಲೇಟ್ ಏನಿದೆ. ಓಕೆ ಎಸ್. ಲಾಸ್ಟ್ ಟೈಮ್ ನೀವು ಕೆಳಗಡೆ ನಿಲ್ಸಿದ್ರಲ್ಲ ಸರ್, ಅದೇ ತರ ಗಾಡಿ ಅಲ್ವಾ ಇದು? ಎಸ್ 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 ಸರ್. ಓಕೆ ನೆಕ್ಸ್ಟ್ ಸರ್ ಇದು ಕೂಡ ನನ್ನ ಫೇವರೇಟ್ ಸರ್, ಇದು MT-15. ನಾವು ಯೂಸ್ ಮಾಡಿದ್ರಲ್ಲ ಇದು. ಹೌದು ಸರ್. 2023 ಮಾಡಲ್ ಸರ್. 7,500 ಓಡಿದೆ. ಓಕೆ ನಿಮ್ಗೆ ಕಲರ್ಸ್ ಅಲ್ಲಿ ಬ್ಲಾಕ್ ಇದೆ, ಸಿಲ್ವರ್ ಇದೆ, ಆಮೇಲೆ ಬ್ಲೂ ಇದೆ, ಇನ್ನು ಹಲವಾರು ಇದೆ. ಎಲ್ಲ ಸ್ಟಾಕ್ಸ್ ಕೊಡ್ತೀನಿ ನಾನು ನಿಮ್ಗೆ. ಅದ್ರ ಜೊತೆಗೆ R15 ಇದೆ, 2022 V4, RS ಇದೆ, 2019 ಸಿಂಗಲ್ ಓನ್. ಆಲ್ಮೋಸ್ಟ್ ಆಲ್ ಮೈಸೂರು ವೆಹಿಕಲ್, ನಾಗಮಂಗಲ, ಮಂಡ್ಯ ಲೋಕಲ್. ಆಮೇಲೆ KTM ಅಲ್ಲಿ 125 ಸೆಗ್ಮೆಂಟ್ ಅವೈಲೇಬಲ್ ಇದೆ ಸರ್. ಓಕೆ 125. ಎಸ್. ಮೈಲೇಜ್ ಬೇಕು. RC ಇದು 2021 ಮಾಡಲು. ದೆನ್ RC BS3 2016 ಮಾಡಲು. ಇದು ಥರ್ಡ್ ಓನರ್ ಸರ್. ಯಾಕೆಂದ್ರೆ ಗಾಡಿ ಬಹಳ ಚೆನ್ನಾಗಿದೆ, ಕಸ್ಟಮರ್ ರಿಕ್ವೈರ್ಡ್ಗೋಸ್ಕರ ತರಿಸಿಟ್ಟಿದೀವಿ. ಆಮೇಲೆ ಇದೊಂದು 2017 ಮಾಡಲು, ಸಿಂಗಲ್ ಓನರ್, 29,000 ರಿವನ್ ಆಗಿದೆ, K12 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಓಕೆ ಇದು ಬಹಳ ಚೆನ್ನಾಗಿದೆ, ನಿಮ್ಗೆ ಪ್ರತಿಯೊಂದು ಸಿಗುತ್ತೆ ಸರ್. ಪ್ಲಸ್ ಇದರಲ್ಲಿ ಡ್ಯೂಕ್ 125 2019 ಮಾಡಲು. ಓಕೆ 19 ಸೆಕೆಂಡ್ ಓನರ್. ಇದು ಸಿಗುತ್ತೆ ಸರ್ ಪ್ರತಿಯೊಂದು. ಅದ್ರ ಜೊತೆಗೆ NS ಸರ್. ನೀವು ಯಾವ ಕಲರ್, ಯಾವ ಸ್ಟಿಕ್ಕರ್ಸ್ ಬೇಕು ಅಂತೀರಾ ಕೊಡ್ತೀನಿ ಸರ್. ಓಕೆ ಆಲ್ಮೋಸ್ಟ್ ಆಲ್ ನಿಮ್ಗೆ 09, 55, 11 ಆಲ್ಮೋಸ್ಟ್ ಆಲ್ ಇದೇ ಇರುತ್ತೆ ಸರ್. ಓಕೆ ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ 2025 ಓಕೆ ಯೂನಿಕಾನ್ 1950 ಕಿಲೋಮೀಟರ್ಸ್ ವಿತ್ ಡಿಜಿಟಲ್ ಮೀಟರ್, ಟಾಪ್ ಎಂಡ್ ಮಾಡಲು. ಓಕೆ ಏನ್ ಪ್ರೈಸ್ ಏನ್ ಸರ್ ಇವೆಲ್ಲ? ಶೋರೂಮ್ ಪ್ರೈಸ್ ಕೇಳ್ಕೊಳ್ಳಿ ಸರ್, ಅದರಿಂದ 25,000 ರೂಪಾಯಿ ಕಡಿಮೆ ಕೊಡಿಸ್ತೀನಿ ನಾನು. ಓಕೆ ಸರಿ, 1,950 ಕಿಲೋಮೀಟರ್ ಓಡಿಸಿದ್ರೆ ಆಕ್ಚುಲಿ ಅವ್ರು ತಗೊಂಡ್ರು ವೆಹಿಕಲ್. ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ಬೋದು, ಸರ್ ಏನಕ್ಕೆ ಸರ್ ಅದೆಲ್ಲ ಗಾಡಿ ಕೊಟ್ಬಿಡ್ತಾ ಇದಾರೆ, ಕಡಿಮೆ ಓಡಿರೋದು ಏನೋ ಫೇಕ್ ಇರ್ಬೋದು ಅಂತ ಒಂದು ಪ್ರಶ್ನೆ ಇರ್ಬೋದು ನಿಮ್ ಮನ್ಸಲ್ಲಿ. ಬಟ್ ನಾನ್ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ನಮ್ಮಲ್ಲಿ ಕಲೆಕ್ಷನ್ ಸ್ಪೆಷಲಿ ಯಾವುದೇ ವಿಡಿಯೋ ತಗೊಂಡಿ ನೀವು, ನಮ್ಮಲ್ಲಿ ಸ್ಪೆಷಲಿ ಲೋ ಕಿಲೋಮೀಟರ್ ಓಡಿರೋಂಥದ್ದು ಜೆನ್ಯೂನ್ ವೆಹಿಕಲ್ಸ್. ಇದೇ ನಮ್ಮ ಹಂಟಿಂಗ್ ಕಸ್ಟಮರ್ಸ್ಗೆ. ಸೊ ಫ್ರೆಶ್ನೆಸ್ ಕೊಡೋದು ನಮ್ ಸ್ಪೆಷಾಲಿಟಿ ಅನ್ಕೊಳ್ಳಿ. ಸೊ ಕಸ್ಟಮರ್ಸ್ ಇರ್ತಾರೆ, ಕಸ್ಟಮರ್ಸ್ ಹತ್ರ ಏನ್ ರಿಕ್ವೈರ್ಡ್ ಇರುತ್ತೆ ಫಸ್ಟ್ ಆಪ್ಷನ್ ನಮ್ಗೆ ಕೊಡ್ತಾರೆ, ಆ ಆಪ್ಷನ್ ನಿಮಗೆ ನಾವು ತಂದಿಡ್ತೀವಿ. ಇವಾಗ ಒಂದ್ ಒಳ್ಳೆ ಡಿಶ್ ನ ಸರ್ವ್ ಮಾಡಿದ್ರೆ ತಾನೇ ನೀವು ಇಷ್ಟ ಪಡ್ತೀರಾ. ಹೋಟ್ಲ್ ಐತಪ್ಪ ಹೆಂಗಾದ್ರೂ ಒಂದು ಊಟ ಹೋಗ್ಲಿ, ಹಂಗಲ್ಲ. ಒಳ್ಳೆ ಹೋಟ್ಲು ಅಂದ್ರೆ ಒಳ್ಳೆ ಡಿಶ್ ಇರಬೇಕು, ಒಳ್ಳೆ 2-ವೀಲರ್ ಶೋರೂಮ್ ಅಂದ್ರೆ ಒಳ್ಳೆ ವೆಹಿಕಲ್ ಕೊಡ್ಬೇಕು. ಅದೇ ನಮ್ ಕಾನ್ಸೆಪ್ಟ್ ಸರ್. ಸರ್ ಈಗ MT-15 ಏನ್ ಪ್ರೈಸ್ ಇದೆ ಸರ್? ಸರ್ ನಿಮ್ಗೆ ಅದೆಲ್ಲ 170, 165 ಸೊ ಈ ತರ ಇದೆ. ಅದರಲ್ಲಿ FZ ಇದೆ, ಅಪಾಚಿ RTR 2024 ಇದೆ. ಪ್ರತಿಯೊಂದು ನಿಮ್ಗೆ ಎಲ್ಲ LED ಸೀರೀಸ್ ಪ್ರತಿಯೊಂದು. ಇದು ಡ್ಯೂಲ್ ಡಿಕ್ಸ್ ಬರುತ್ತೆ, ಇದರಲ್ಲೂ ಕಂಪ್ನಿ ವಾರಂಟಿ. ಇದು ಮೈಸೂರು ವೆಹಿಕಲ್, ಇದು ಸಿಂಗಲ್ ಓನರ್. ಇದು 16,000 ಚೇಂಜ್ ಓಡಿದೆ, 16,200 2024 ಮಾಡಲು, ಸಿಂಗಲ್ ಓನರ್ ಸರ್. ಪ್ರತಿಯೊಂದು ಸರ್ ನಿಮ್ಗೆ ಹೇಳತಕ್ಕಂಗೆ ಐಟಮ್ ಕೊಡ್ತೀವಿ. ವೈಟ್ ಕಲರ್ NS 200 ಅದು ಕೂಡ ಮೈಸೂರು ನಂಬರ್ K55 ಸರ್. 5,000 ಓಡಿದೆ ಸರ್. 5,000 ಓಡಿದೆ. 1188 ನಂಬರ್. ಓಕೆ ಫ್ಯಾನ್ಸಿ ನಂಬರ್ ಜೊತೆ. ಎಸ್ ಸರ್. ಮಾಡಲ್ಲ ಸರ್ ಅದು 2023. ಏನ್ ಪ್ರೈಸ್ ಸರ್? 135 ಮಾಡಿಸ್ತೀನಿ ಸರ್. ಓಕೆ ಇದು ಸರ್ ಇದು ಬಂದು 2023 NS 200. ಎಸ್ ಸರ್. ಇದು ನಿಮ್ಗೆ 130 ಮಾಡಿಸ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್ ಇದು ಸರ್ ಪ್ಯಾಷನ್ ಪ್ರೋ
Mileage ಬೇಕನ್ನೋರ್ಗೆ. mileage ಮೈಲೇಜ್ segment. ಸೆಗ್ಮೆಂಟ್ ಇದೆ. ನಿಮ್ಗೊಂದು 60,000 65,000 ಸೊ ಈ ತರ ಸೆಗ್ಮೆಂಟ್ ಇದೆ, ಎಲ್ಲ ಲೇಟೆಸ್ಟ್ ಮಾಡಲ್ ಅಲ್ಲಿ ಇದೆ. ಓಕೆ. ಅದ್ರ ಜೊತೆಗೆ ಇಲ್ಲೂ NS ಇದೆ, ರೆಡಾನ್ ಇದೆ, ಸ್ಪ್ಲೆಂಡರ್ ಇದೆ. ಸ್ಪ್ಲೆಂಡರ್. ಎಸ್. ಡಾಮಿನರ್ ಅಲ್ಲಿ 250 ಅವೈಲೇಬಲ್ ಇದೆ. 250 ಡಾಮಿನರ್. ಎಸ್. ಓಕೆ. ಆಕ್ಚುಲಿ 250 400cc ಬರುವಂತ ಗಾಡಿ ನೋಡಿರ್ತೀರಾ, ಸೊ ಇದು ಬಂದು 250cc ಇದು. ಓಕೆ. ಏನ್ ಪ್ರೈಸ್ ರೇಂಜ್ ಸರ್? ಸರ್ 2022 ಮಾಡಲ್ ಸರ್. ಇದು ಸಿಂಗಲ್ ಓನರ್. ಓಕೆ. ವೆಹಿಕಲ್ ಇಸ್ ವೆರಿ ಗುಡ್ ಕಂಡೀಷನ್. ಇದು ಕೂಡ ಹುಣಸೂರು ಪಾಸಿಂಗ್, ಆಕ್ಸಿಡೆಂಟಲ್ ಫ್ರೀ, ಜೆನ್ಯೂನ್ ವೆಹಿಕಲ್, ಸಿಂಗಲ್ ಓನರ್. ಓಕೆ ಸರ್ ಇದೆಲ್ಲ ನಿಮ್ಗೆ ಹಾರ್ಡ್ಲಿ ಅಂದ್ರೂ 135 ಮಾಡಿಸ್ಕೊಡ್ತೀನಿ, ಬನ್ನಿ ಸರ್. 135. ಎಸ್. ನೆಕ್ಸ್ಟ್ ಸರ್ ನನ್ನ ಫೇವ್ರೆಟ್ ಬೈಕ್ಗಳಲ್ಲಿ ಮತ್ತೊಂದು, ಸೊ R15 ಸರ್, ಹೇಳಿ ಸರ್ ಡೀಟೇಲ್ ಈಗ. ಸರ್ R15 2022, 23, 22 ನೀವ್ ಏನ್ ಕೇಳ್ತೀರಾ ಕೊಡ್ತೀನಿ ಸರ್. ಯಾವ ಕಲರ್ ಬೇಕು ಕೊಡ್ತೀನಿ ಸರ್. ಇದು ಸರ್ R15 ಎಷ್ಟು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಪ್ರೈಸ್ ಅಲ್ಲಿ ನಿಮ್ಗೆ 150, 160, 170, 140, 135 ಈ ತರ ಹಲವಾರು ಡಿಫ್ರೆಂಟ್ ಇದೆ. ಓಕೆ. ಯಾಕೆಂದ್ರೆ ನಾನು ಒಂದೊಂದು ಹೇಳ್ಕೊಂಡು ಹೋದ್ರೆ ಪಾಪ ನೀವು ವಿಡಿಯೋದಲ್ಲಿ ಬೇಜಾರಾಗೋಯ್ತೀರಾ. ಪ್ರತಿ ಒಂದು ಡೀಟೇಲ್ ಕೊಡ್ತೀನಿ, ಕಾಲ್ ಮಾಡಿ ಕನ್ಸಲ್ಟ್ ಮಾಡಿ ಬನ್ನಿ, ಒಂದು ವಿಸಿಟ್ ನೋಡ್ಕೊಳ್ಳಿ, ಸಮಾಧಾನ ಆಯ್ತಾ, ಖುಷಿ ಆಯ್ತಾ ತಗೊಳ್ಳಿ. ಓಕೆ. ನೆಕ್ಸ್ಟ್ ಸರ್ ಸ್ಕೂಟರ್ಸ್, ಮೊಪೆಡ್ಸ್. ಎಸ್ ಸರ್. ಇದ್ರಲ್ಲಿ MT-15 ಇದೆ. ಓಕೆ. MT-15 ಬ್ಲೂ ಇದೆ. ಅದ್ ನಾನು ಕಲರ್ಸ್ ಹೇಳಿದ್ನಲ್ಲ ಅವೈಲೇಬಲ್ ಇದೆ. ಓಕೆ. ಸರ್ ನಮ್ಮಲ್ಲಿ ಸ್ಟಾಕ್ಸ್ ಯಾವ್ದಿಲ್ಲ ಅದನ್ನ ತರಿಸ್ಕೊಡ್ತೀವಿ. ಜಸ್ಟ್ ನಮ್ಗೊಂದು 30 ಮಿನಿಟ್ಸ್ ಡ್ಯೂರೇಷನ್ ಟೈಮ್ ಕೊಟ್ರೆ ನಾವು ಅದು ಅರೇಂಜ್ ಮಾಡ್ಕೊಡ್ತೀವಿ. ಓಕೆ. ಸೂಪರ್ ಬೈಕ್ಗಳು ಸಿಗುತ್ತೆ ಅಲ್ವಾ ಸರ್ ನಿಮ್ಮ ಹತ್ರ? ಸರ್ ಎಲ್ಲ ಸಿಗುತ್ತೆ ಸರ್. ಓಕೆ. ಈಗ ಸರ್ ಇದ್ರ ಡೀಟೇಲ್ಸ್ ಸರ್. ರೇ ZR. ಓಕೆ. ಸರ್ 2024 ಸರ್. 24 ಮಾಡಲ್ಲ. ಏನ್ ಪ್ರೈಸ್ ಸರ್ ಹಾಗಾದ್ರೆ? ಎಷ್ಟು ಪ್ರೈಸ್ ಇರ್ಬೇಕು ಸರ್? ಸರ್ ನೀವೇ ಹೇಳ್ಬಿಡಿ. 80,000 ಕೊಡಿಸ್ತೀನಿ ತಗೊಂಡೋಗಿ ಸರ್. ಸರಿ ಸರ್. 80,000 ಕೊಡಿಸ್ತೀನಿ ತಗೊಂಡೋಗಿ ಸರ್. 80,000ಗೆ. ಓಕೆ. ನೆಕ್ಸ್ಟ್ ಸರ್ ಆಕ್ಸೆಸ್. ಸರ್ ಆಕ್ಸೆಸ್ 23, 24, ವೆಸ್ಪಾ ಇವು ಇದೆ. ಓಕೆ. ಪ್ರತಿಯೊಂದು ಇದೆ ಸರ್. ಇಲ್ಲ ಅಂತ ನಾವು ಸ್ಮಾಲ್ ಸೆಗ್ಮೆಂಟ್ ಇಂದ ಹಿಡಿದು ಬಿಗ್ ಸೆಗ್ಮೆಂಟ್ ಅವೈಲೇಬಲ್ ಇದೆ ನಮ್ಮಲ್ಲಿ. ಓಕೆ. ನಾವು ಅದ್ ಮಾಡಲ್ಲ ಇದ್ ಮಾಡಲ್ಲ ಅನ್ನಲ್ಲ ಸರ್, ಎಲ್ಲ ಕೊಡಿಸ್ತೀವಿ, ಒಳ್ಳೆ ಗಾಡಿ ಕೊಡಿಸ್ತೀವಿ. ಒಳ್ಳೆ ಗಾಡಿ ಒಳ್ಳೆ ಪ್ರೈಸ್ ಅಲ್ಲಿ. ರೀಸನೇಬಲ್ ಓಕೆ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಇಲ್ಲಿ ನಿಮ್ಗೆ ಶೈನ್ ಇರ್ಬೋದು, ಯೂನಿಕಾರ್ನ್ ಇರ್ಬೋದು, ಮತ್ತೊಂದು ಸ್ಪ್ಲೆಂಡರ್ ಇರ್ಬೋದು, HF ಡಿಲೆಕ್ಸ್ ಇರ್ಬೋದು. ಸ್ಪೆಷಲಿ ಉತ್ತರ ಕರ್ನಾಟಕದವ್ರು ಪಾಪ ಬಹಳ ನಮ್ಗೆ ಕಾಲ್ ಮಾಡ್ತಾರೆ. HF ಡಿಲೆಕ್ಸ್ ಒಂದೊಂದು ಪೀಸ್ ಬರುತ್ತೆ, ಕೊಡಿಸ್ತೀವಿ. ಪ್ರೈಸ್ ಹೇಳ್ಬಿಡಿ ಸರ್ ಹಾಗಾದ್ರೆ, ಮಾಡೆಲ್ ಜೊತೆ ಪ್ರೈಸ್ ಹೇಳ್ಬಿಡಿ ಸರ್. ಸ್ಪ್ಲೆಂಡರ್ ಪ್ಲಸ್ ಮತ್ತೆ ಅದು ಕೂಡ. ಇದೆಲ್ಲ ಫ್ರೆಶ್ ಐಟಮ್ಸ್ ಬಂದಿದೆ. ಓಕೆ. ಪ್ರೈಸ್ ಬೇಕು ಅನ್ನೋರು ಕಾಲ್ ಮಾಡಿ ಬಿಡಿ ಹಾಗಾದ್ರೆ. ಕಾಲ್ ಮಾಡ್ಬಿಡಿ ಸರ್, ಡೀಟೇಲ್ ಎಲ್ಲ ತಗೋತೀನಿ. ಇದೆಲ್ಲ ನಿನ್ನೆ ಬಂದಿರೋಂಥ ಫ್ರೆಶ್ ಐಟಮ್ಸ್, ಇನ್ನು ಟ್ಯಾಗಿಂಗ್ ಆಗಿಲ್ಲ ಅದು. ಮೇ ಬಿ 2024 ಹೇಳ್ಬಿಡ್ತೀನಿ ಇರಿ ಸರ್. ಓಕೆ. ಸೊ ಚೆಕ್ ಮಾಡಿ ಕೂಡ ಹೇಳ್ಬಿಡ್ತಾರೆ. ಇದು ಬಂದು ಸ್ಪ್ಲೆಂಡರ್ ಪ್ಲಸ್ ಮತ್ತೆ ಇದು ಬಂದು HF ಡಿಲೆಕ್ಸ್. ಸೊ ಇವೆಲ್ಲರೂ ಕೂಡ ಮೈಲೇಜ್ ವೇರಿಯಂಟೆಡ್ ಗಾಡಿಗಳು. ಅಂದ್ರೆ ತುಂಬಾ ಜನ ಕೇಳೋದ್ರಿಂದ ಇದ್ರದ್ದು ಕೂಡ ಪ್ರೈಸ್ ಹೇಳಿ ಅಂತ ಕೇಳ್ತಾ ಇದೀನಿ. ಸೊ ಪ್ರೈಸ್ ಕೂಡ ಚೆಕ್ ಮಾಡ್ತಾ ಇದಾರೆ, ಚೆಕ್ ಮಾಡಿ ತಿಳಿಸ್ಕೊಡ್ತಾರೆ. ಅದು ಕೂಡ ನೀವು ನೋಡ್ಕೋಬಹುದು. ಎರಡು ಕೂಡ ಮೈಸೂರು, ಇದು KA0, ಅದು KA55, ಅಂದ್ರೆ ಎರಡು ಕೂಡ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಸರ್ 2019-20 ಮಾಡಲ್ ಸರ್, ಸಿಂಗಲ್ ಓನರ್ ಡಿಲೆಕ್ಸ್. ಎಸ್ ಸರ್. ಕಿಲೋಮೀಟರ್ ಬಂದು 16,700 ಓಡಿದೆ. 60,000 ಆಗುತ್ತೆ ಸರ್ ಅದು. 60,000ಗೆ. ಎಸ್ ಸರ್. ಓಕೆ. ಸ್ಪ್ಲೆಂಡರ್ ಪ್ಲಸ್ ಸೆಲ್ಫ್ ಅದು. ಓಕೆ. ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬೇಸಿಕ್ ಮಾಡಲು ಪ್ರೈಸ್ ಕಡಿಮೆ ಇದೆ ಸರ್. ಇದು ಟಾಪ್ ಎಂಡ್ ಮಾಡಲ್ ಅದ್ರಲ್ಲಿ, ಅದು ಡಿಫ್ರೆನ್ಸಸ್ ಇರುತ್ತೆ. ಯಾಕೆಂದ್ರೆ ಸರ್ ಅಷ್ಟಿದೆಲ್ಲ ಶೋರೂಮ್, ಇದು ಟಾಪ್ ಎಂಡ್ ಸರ್. ಟಾಪ್ ಎಂಡ್ ಪ್ರೈಸ್ ಬೇರೆದಿರುತ್ತೆ. ಹೌದು. ಓಕೆ ಡನ್. ಓಕೆ. ಕಾಲ್ ಮಾಡ್ಕೊಳ್ಳಿ ಸರ್. ಏನೇ ಒಂದು ಮಿಸ್ ಆಗಿದ್ರು ದಯವಿಟ್ಟು ಕಾಲ್ ಮಾಡಿ. ನಾವು ನಿಮ್ ಕಾಲ್ನ ಮತ್ತೆ ನಿಮ್ ಮಾತನ್ನ ನಾವು ಸ್ಪಂದಿಸ್ತೀವಿ, ಏನಿದೆ ಹೇಳ್ಕೊಡ್ತೀವಿ. ಓಕೆ. ನಮ್ಮ ಹತ್ರ ಇಲ್ಲ ಅಂದ್ರೂ ಸ್ವಲ್ಪ ಕಾಲಾವಕಾಶ ತಗೊಂಡು ನಾವು ಅದನ್ನ ಅರೇಂಜ್ ಮಾಡು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಓಕೆ ಸರ್. ಇದರಲ್ಲಿ ಮೊಪೈಡ್ ಸೆಕ್ಷನ್ಸ್ ಇದೆ. ಜುಪಿಟರ್ 125 ಇದೆ, ಆಕ್ಟಿವಾ ಇದೆ 110, ಆಕ್ಟಿವಾ ಇದೆ, ಡೆಸ್ಟಿನಿ ಇದೆ, ಪ್ಲಸ್ ಹೀರೋ ಮ್ಯಾಸ್ಟ್ರೋ ಇದೆ, ಹೋಂಡಾ ನೇವಿ ಸ್ಮಾಲ್ ಸೆಗ್ಮೆಂಟ್ ಇದೆ. ಪ್ರತಿಯೊಂದು ಇದೆ ಸರ್. ಇದ್ರಲ್ಲಿ ನಿಮ್ಗೆ ಹಲವಾರು ರೀತಿ ಇದೆ. ನಿಮ್ಗೆ ಎಲ್ಲೋ ಒಂದು 50,000, 60,000, 70,000 ಪ್ಲಸ್ ಒಂದು 40,000 ಹಿಂಗೆಲ್ಲ ಇದೆ ಸರ್. ಓಕೆ. ಡೆಫಿನೆಟ್ಲಿ ಗುಡ್ ವೆಹಿಕಲ್ಸ್ ಕೊಡೋದು ನಮ್ ಕೆಲಸ ಸರ್, ನಾವು ಕೊಟ್ಟೆ ಕೊಡ್ತೀವಿ.